ಸಿಟಿ ರವಿ ಕೇಸಿಗೆ ಸಂಬಂಧಿಸಿದಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಂಸ್ಕೃತಿ ಅನ್ನೋದೇ ಇಲ್ಲ. ಹೋಮ್ ಮಿನಿಸ್ಟ್ರು ಅವರಿಗೆ ಸಿಟಿ ರವಿ ಅವರನ್ನ ಬೆಳಗಾವಿ ಪೂರ್ತಿ ಓಡಾಡಿಸಿದ್ದು ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಉಸ್ತುವಾರಿ ಮಂತ್ರಿ ಪೊಲೀಸರದೇ ತಪ್ಪು ಅಂತ ಹೇಳ್ತಾರೆ. ಎಲ್ಲ ಮಂತ್ರಿಗಳು ಏನು ಹೇಳಬೇಕು ಅಂತ ತೀರ್ಮಾನಿಸಿ ಅಂತ ಕಾಂಗ್ರೆಸ್ ಸಚಿವರ ವಿರುದ್ಧ ಪ್ರಹ್ಲಾದ್ ಜೋಶಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೃಹ ಸಚಿವರನ್ನ ಕತ್ತಲಲ್ಲಿಟ್ಟು ಇದನ್ನೆಲ್ಲ ಮಾಡಿದ್ದಾರೆ. ಇದರ ಹಿಂದಿನ ಸೂತ್ರಧಾರ ಯಾರು ಅನ್ನೋದನ್ನ ಮುಖ್ಯಮಂತ್ರಿ ಹೇಳಬೇಕು ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಅಲ್ರಿ, ನಿಮ್ಮ ಹೋಮ್ ಮಿನಿಸ್ಟರ್ ನನಗೆ ಇಡೀ ದಿವಸ ಅಡ್ಡಾಡಿಸಿದ್ ಗೊತ್ತಿಲ್ಲ ಅಂತ ಹೇಳ್ತಾರ. ಹೋಮ್ ಮಿನಿಸ್ಟರ್ ಹೇಳಿದ ನಂತರ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವ್ರು ಹೇಳ್ಯಾರ, ಇಲ್ಲ ಅದು ನಾನು ರಾತ್ರಿನ ಮಾಡ ಅಂತ ಹೇಳಿದ್ದೆ, ಅವ್ರು ಮಾಡಿಲ್ಲ, ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತೆ ಇದಾದ್ಮೇಲೆ ನಮ್ಮ ಬಗ್ಗೆ ಮಾತಾಡ್ತಾರಲ್ಲ, ಮೊದಲ ನೀವೆಲ್ಲಾ ಮಂತ್ರಿಗಳು ಕೂಡ್ರಿ. ನಾನು ಅವ್ರಿಗೆ ಹೇಳೋದು ಇಷ್ಟ, ಎಲ್ಲಾ ಮಂತ್ರಿಗಳು ಕೂಡ್ರಿ. ನೀವು ಮಂತ್ರಿಗಳು ಕೂತು ಏನ್ ಹೇಳ್ಬೇಕಂತ ಒಂದು ತೀರ್ಮಾನ ಮಾಡ್ರಿ. ನೀವೇನ್ ಹೇಳ್ಬೇಕು, ಎಲ್ಲರೂ ಒಂದೇ ಹೇಳ್ಬೇಕಾದ್ರೆ ಅದು ತೀರ್ಮಾನ ಮಾಡ್ರಿ. ಜಾರಕಿಹೊಳಿ ಅವ್ರು ಹೇಳ್ಯಾರ, ನಾ ರಾತ್ರಿ ಪ್ರೊಡ್ಯೂಸ್ ಮಾಡಂತ ಹೇಳಿದ್ರೆ ಇಷ್ಟು ಮಾಡಿದ್ರೆ ಇಷ್ಟು ಆಗತ್ತಿರಲಿಲ್ಲ, ಮತ್ತು ಈಗ ಇದನ್ನು ಮುಂದುವರಿಸಬಾರದು ಅಂತ ಹೇಳ್ಯಾರ. ಯಾರು ಇನ್ಸ್ಟ್ರಕ್ಷನ್ ಮೇಲೆ ಓಡಾಡಿಸ್ಯಾರ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಇದು ಸತೀಶ್ ಜಾರಕಿಹೊಳಿ ಜಿಲ್ಲಾ ಉಸ್ತುವಾರಿ ಮಂತ್ರಿಯ ಹೇಳಿಕೆ. ಇನ್ನು ಗೃಹ ಮಂತ್ರಿ ಹೇಳಿಕೆ ಏನಂತ ಅವ್ರೇನ್ ಹೇಳಿದಾರ, ಪರಮೇಶ್ವರ್ ಅವರು, ನಾನು ನಿನ್ನೆನೂ ಹೇಳಿದೆ ನಿಮ್ಗೆ, ಇದ್ರಾಗ ನಾವು ಅವ್ರನ್ನ ಜೆಂಟಲ್ಮನ್ ಅಂತ ಭಾವಿಸ್ತೀವಿ, ಅವ್ರು ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರ. ಆಮೇಲೆ ನಿನ್ನೆ ನೀವು ಮಾತನಾಡಿ ಹೋದ ನಂತರ ನನಗೆ ಬಂದಿರುವಂತಹ ಮೆಸೇಜ್, ನಿಜಕ್ಕೂ ಅವ್ರನ್ನ ಡಾರ್ಕದಲ್ಲಿಟ್ಟಿದ್ದೆಲ್ಲ ಮಾಡಿದ್ದಾರೆ ಅಂತ, ಅವ್ರನ್ನ ಡಾರ್ಕದಲ್ಲಿಟ್ಟಿದ್ದು ಮಾಡಿದ್ದಾರೆ. ಅಂದ್ರೆ ಗೃಹ ಮಂತ್ರಿಗಳನ್ನ ಡಾರ್ಕದಲ್ಲಿ ಇರ್ತಾರಂತಂದ್ರೆ ಈ ಸರ್ಕಾರ ಏನ್ ನಡೆಸ್ತಾ ಇದ್ದೀರಿ ನೀವು? ಸರ್ಕಾರ ನಡೆಸುವ ರೀತಿಯೇ ಇದೆ. ಹಿಂದೆ ಸೂತ್ರಧಾರ ಯಾರು ಅಂತ ತಿಳ್ಕೊಂಡು ಈಗ ಮುಖ್ಯಮಂತ್ರಿ ಹೇಳಬೇಕೀಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.